ಹಾಯ್ ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತುಂಬ ದಿನಗಳ ನಂತರ ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ನನ್ನ ಗಾರ್ಡನ್ನ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನಾನು ಗಾರ್ಡನ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಡಬೇಕು ಅಂತ. ಮೊದಲು ನನ್ನ ಗಾರ್ಡನ್ ನೋಡ್ಕೊಂಡು ಬನ್ನಿ, ಆಮೇಲೆ ಆ ಗಾರ್ಡನ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಆಗಿರೋ ವಸ್ತುಗಳನ್ನು ಏನೇನು ಹಾಕಿದ್ದೀನಿ ಅದಕ್ಕೆ, ಅದರಿಂದ ಈ ಥರ ನನ್ನ ಗಾರ್ಡನ್ ಈ ಥರ ಆಗೋಕ್ಕೆ ಕಾರಣ ಆಯಿತು. ಸೊ ಏನು ಹಾಕಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲು ನೀವು ಗಾರ್ಡನ್ ನೋಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಪ್ರೋತ್ಸಾಹನೂ ಬೇಕು ಅಲ್ವಾ? ಸೊ ನನ್ನ ಗಾರ್ಡನ್ನ ನೋಡ್ಕೊಂಡು ಬಂದು ಆಮೇಲೆ ಮಾತಾಡೋಣ. ಸಿಯಾ. ನೋಡಿ, ಇದೆ ನನ್ನ ಗಾರ್ಡನ್ ಹೇಗಿದೆ. ನಾನು ಇದಕ್ಕೆ ಏನೆಲ್ಲ ಹಾಕಿ ಇಷ್ಟು ಒಳ್ಳೆ ರೋಸ್ ಬರೋ ಹಾಗೆ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಬೇಕು. ನಾನು ಇದನ್ನು ಟಿಪ್ಸ್ ಹೇಳಿಕೊಡ್ತೀನಿ ನಿಮಗೆ ಏನು ಅಂತ. ನೋಡಿ, ಸೂರ್ಯನ ಬೆಳಕು ಅಷ್ಟೇ ಇದೆ, ಎಷ್ಟು ಕೇರ್ ಮಾಡಬೇಕು ಗೊತ್ತಾ ಇದಕ್ಕೆ. ಸೊ ನನ್ನ ಹೂವಿನ ಗಿಡಗಳ ಬಗ್ಗೆ ನಿಮಗೆ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗೊಂಚಿಲಾಗಿ ಹೂವು ಬಂದಿದೆ ಅಂತ. ಏನಿಲ್ಲ, ನಾನು ಮನೇಲೇನು ತಯಾರು ಮಾಡಿಲ್ಲ, ನಾನು ಹೊರಗಡೆಯಿಂದನೇ ತಂದುಬಿಟ್ಟು ಹಾಕಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ಹಾಕಬೇಕು, ಎಷ್ಟೆಷ್ಟು ದಿನಗಳನ್ನು ಬಿಟ್ಟು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಯಾರೆಲ್ಲ ಹೂವಿನ ಗಿಡದ ಲವರ್ಸ್ ಇದ್ದಾರೆ, ಅಂದರೆ ಹೂವು ಮನೆ ತುಂಬ ಹೂವಾಗಬೇಕು ಅಂತ ಆಸೆ ಪಡೋರಿದ್ದಾರೆ, ಅವ್ರಿಗೆಲ್ಲ ಈ ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇದ್ದರೆ ಚಾನಲ್ನ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನಾನು ಎಲ್ಲಿಂದ ಇದಕ್ಕೆ ಗೊಬ್ಬರಗಳನ್ನು ತರ್ತೀನಿ, ಇದರ ಮೆಡಿಸಿನ್ಗಳನ್ನು ತರ್ತೀನಿ ಅಂತ ನಿಮಗೆ ಹೇಳ್ತೀನಿ. ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಲೂ ಹೇಳ್ತೀನಿ. ಅದು ಎಷ್ಟು ದಿನಕ್ಕೊಂದ್ಸರಿ ಯೂಸ್ ಮಾಡಬೇಕು ಅಂತಲೂ ಹೇಳ್ತೀನಿ. ಆಗ ನೋಡಿ ನಿಮ್ಮ ಗಾರ್ಡನಲ್ಲಿ ಎಷ್ಟೊಂದು ಹೂಗಳಾಗುತ್ತೆ, ಎಷ್ಟೊಂದು ಯಾವ ರೀತಿದು ಗಿಡ ಪೌಷ್ಟಿಕಾಂಶದಿಂದ ತುಂಬಿರುತ್ತೆ, ಎಲೆಗಳು ಹೂಗಳು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ನನಗೂ ಗಾರ್ಡನ್ ಅಂದರೆ ನೋಡಿದ್ರಲ್ಲ ನನ್ನ ಗಾರ್ಡನ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಅದಕ್ಕೆ ಹಾಕಿದ್ದೀನಿ ಅನ್ನೋದನ್ನು ನೋಡಬೇಕು ಅಂತ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ನಿಮಗೆ ಎಲ್ಲ ಟಿಪ್ಸ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.